ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಡೌನ್ಲೋಡ್ ಮಾಡ್ಕೊಂಡು ಆಡಬೇಡಿ. ಯಾಕಂದರೆ ಎಷ್ಟೊಂದು ಜನ ಇದಕ್ಕೋಸ್ಕರ ಸೂಸೈಡು ಮಾಡ್ಕೊಂಡಿದ್ದಾರೆ ಮತ್ತು ಇದಕ್ಕೋಸ್ಕರ ಎಷ್ಟೊಂದು ಜನ ಮನೆಯೂ ಕಳ್ಕೊಂಡಿದ್ದಾರೆ. ನಾನು ಗವರ್ಮೆಂಟಿಗೆ ಹೇಳೋದಷ್ಟೇ, ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಸ್ನ ಬ್ಯಾನ್ ಮಾಡಿ. ನಾನಂತೂ ಇದನ್ನ ಪ್ರತಿ ವಿಡಿಯೋದಲ್ಲೂ ಹೇಳ್ತೀನಿ. ಅನದರ್ ವಿಡಿಯೋ. ನಮಸ್ತೆ ಕರ್ನಾಟಕ, ವೆಲ್ಕಮ್ ಟು ಮೈ ಚಾನಲ್ ಜಿನ್ನಿಸ್ ವಂಡರ್ಲಸ್ಟ್. ಇವತ್ತು ಕೊಂಡ್ಲಿ ಕ್ರಾಸಲ್ಲಿ ಇರೋಂತಹ ದೊಣೆಗಂಗಮ್ಮ ಸಿದ್ದರಾಮೇಶ್ವರ ತಪವನ ಮತ್ತೆ ಹತ್ತೇಳು ಬೆಟ್ಟಕ್ಕೆ ಹೋಗೋಣ. ನೀವು ನಂಬ್ತೀರಾ ಅನ್ಕೊಂತೀನಿ. ಸ್ಟೇ ಟ್ಯೂನ್ಡ್. ಕೊಡ್ಲಿ ಕ್ರಾಸಿಂದ ಒಂದು ಸ್ವಲ್ಪ ಮುಂದೆ ಬಂದಮೇಲೆ ಇಲ್ಲಿ ರೈಟಿಗೆ ತಗೋಬೇಕು. ನೀವು ಇಲ್ಲಿ ಮಡ್ ರೋಡ್ ಏನು ನೋಡ್ತಿದ್ದೀರಾ, ಇಲ್ಲೇ ಇನ್ನು ಸ್ವಲ್ಪ 2 ಕಿಲೋಮೀಟರ್ ಮುಂದೆ ಹೋದಾಗ ನಮಗೆ ಆ ದೇವಸ್ಥಾನ ಸಿಗುತ್ತೆ. ಸೊ ನಾವೀಗ ಬಂದಿದ್ದೀವಿ ಶ್ರೀ ಗುರು ಸಿದ್ದರಾಮೇಶ್ವರ ತಪೋವನ, ಶ್ರೀ ದೊಣೆಗಂಗಮ್ಮ ಕ್ಷೇತ್ರಕ್ಕೆ. ಬನ್ನಿ ಒಳಗೆ ಹೋಗೋಣ. ಇದು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಸನ್ನಿಧಿ. ಇದೇ ದೊಣೆಗಂಗಮ್ಮ ಅವ್ರದ್ದು ಮೂರ್ತಿ. ನೀವಿಲ್ಲಿ ನೀರ್ ಏನ್ ನೋಡ್ತಿದ್ದೀರೋ, ಇದಂತೂ 24 ಗಂಟೆ ನೀರು ಉಕ್ತಾನೆ ಇರುತ್ತೆ. ಎಂತ ಬೇಸಿಗೆಗಾಲಾದ್ರೂ ಉಕ್ಕುತ್ತೆ ಮತ್ತೆ ಪ್ರತಿದಿನ ಉಕ್ತಾನೆ ಇರುತ್ತೆ. ಶ್ರೀ ಗುರು ಸಿದ್ದರಾಮೇಶ್ವರರು 12ನೇ ಶತಮಾನದಲ್ಲಿ ಕಾಲು ಮೇಲೆ ತಲೆ ಕೆಳ ಮಾಡಿ ಲೋಕ ಕಲ್ಯಾಣಕ್ಕಾಗಿ ಉಗ್ರ ತಪಸ್ಸು ಮಾಡಿದ ಸನ್ನಿಧಿ. ನೀವಲ್ಲಿ ಮೇಲೆ ಏನ್ ನೋಡ್ತಿದ್ದೀರಾ, ಅದೇ ಅವರ ಪಾದುಕೆ. ಹತ್ತೇಳು ನರಸಿಂಹಸ್ವಾಮಿ ಬೆಟ್ಟಕ್ಕೆ. ಇನ್ನೂ ಸ್ವಲ್ಪ ಮೆಟ್ಲಿದೆ, ಮೇಲೆ ಹೋಗಿ ದೇವಸ್ಥಾನನ ತೋರಿಸ್ತೀನಿ, ಬನ್ನಿ.
ಹೊರಭಾಗ ಎಷ್ಟು ಚೆನ್ನಾಗಿದೆ ಅಂತ ಇನ್ನೂ ಸ್ವಲ್ಪ ನೋಡೋಣ ಬನ್ನಿ. ನರಸಿಂಹಸ್ವಾಮಿ ದೇವಸ್ಥಾನ ನೋಡೋದೆಲ್ಲ ಎಷ್ಟು ಬ್ಯೂಟಿಫುಲ್ ಆಗಿದೆ. ನಾನಂತೂ ನೋಡಿ ತುಂಬಾ ಖುಷಿ ಆದೆ. ಇವಾಗ ದೇವ್ರನ್ನ ದರ್ಶನ ಮಾಡೋಣ ಬನ್ನಿ. वज्रनखाय विद्महे तीक्ष्णदंष्ट्राय धीमहि तन्नो नरसिंह प्रचोदयात् स्वाहा. ನೋಡೋದಲ್ಲ ದರ್ಶನ ಎಷ್ಟು ಸೂಪರ್ ಆಗಾಯ್ತು. ಇಲ್ಲಿ ಇರೋಂತಹ ನೇಚರ್ ಮತ್ತೆ ವ್ಯೂನ ನೋಡೋಣ ಬನ್ನಿ. ನೋಡಿ ವ್ಯೂ ಎಷ್ಟು ಸಖತ್ತಾಗಿದೆ. ನಂಗಂತೂ ಈ ವ್ಯೂ ನೋಡಿ ತುಂಬಾ ಇಷ್ಟ ಆಯ್ತು. ಇಲ್ಲೇ ಎಂಡ್ ಮಾಡ್ತಿದ್ದೀನಿ. ಹೆಚ್ಚಿನ ವಿಡಿಯೋಸ್ಗಾಗಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮತ್ತೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.